ರೇಣುಕಾಸ್ವಾಮಿ ಕೊಲೆಗೆ ಬಳಕೆ ಮಾಡಿದಂತ ಕಾರುಗಳನ್ನು ಸೀಸ್ ಮಾಡಲಾಗಿದೆ. 4 ಕಾರುಗಳ ಪೈಕಿ 2 ಕಾರುಗಳನ್ನು ಈಗ ಆಲ್ರೆಡಿ ಸೀಸ್ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಬಳಕೆ ಮಾಡ್ತಾ ಇದ್ದಂತ ಜೀಪು ಸ್ಕಾರ್ಪಿಯೋ ಸೀಸ್ ಆಗಿದೆ. ಸೀಸ್ ಆಗಿರುವಂತ ಕಾರಿನ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇದು ದರ್ಶನ್ ಬಳಸ್ತಾ ಇದ್ದಂತ ಕಾರು KA04 NA 0006 ಈ ಕಾರನ್ನ ದರ್ಶನ್ ಬಳಸ್ತಾ ಇದ್ರು. ಹಾಗೆ ಇನ್ನೊಂದು ಸ್ಕಾರ್ಪಿಯೋ ಕಾರು KA01 MG ಆ ಒಂದು ರಿಜಿಸ್ಟರ್ ನಂಬರ್ ಇರುವಂಥದ್ದು. ಆ 2 ಕಾರುಗಳನ್ನು ಸೀಸ್ ಮಾಡಿರುವಂಥ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸ್ಕಾರ್ಪಿಯೋ ಕಾರಲ್ಲೇ ರೇಣುಕಾಸ್ವಾಮಿಯ ಶವವನ್ನ ಸಾಗಿಸಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಈ ಸ್ಕಾರ್ಪಿಯೋ ಕಾರ್ ತೋರಿಸ್ತಾ ಇದ್ವಲ್ಲ ನಾವು, KA01 ರಿಜಿಸ್ಟ್ರೇಷನ್ ಸ್ಕಾರ್ಪಿಯೋ ಕಾರ್ ಇದೆಯಲ್ಲ, ಅದರಲ್ಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿದ ಬಳಿಕ, ಆತನ ಕೊಲೆ ಆದ ಬಳಿಕ ಆತನ ಶವವನ್ನ ಸಾಗಿಸಿರುವಂಥ ಕಾರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ದರ್ಶನ್ ಜೀಪನ್ನು, ರೆಡ್ ಕಲರ್ ಇದೆಯಲ್ಲ, ಇದು ದರ್ಶನ್ ಜೀಪ್. ಇದು ಈ ಕಾರನ್ನು ಕೂಡ ಸೀಸ್ ಮಾಡಲಾಗಿದೆ. ಆ ಕಾರಲ್ಲಿ ಮಧ್ಯರಾತ್ರಿ 8ನೇ ತಾರೀಕು ಮಧ್ಯರಾತ್ರಿ ಅಂದರೆ ಬೆಳಗ್ಗೆ 9ನೇ ತಾರೀಕಿನ ಬೆಳಗಿನ ಜಾವ ಅವತ್ತು ಪಾಸ್ ಆಗಿರುವಂಥ CCTV ದೃಶ್ಯಾವಳಿಗಳು ಕೂಡ ಸಿಕ್ಕಿದ್ದಾವೆ. ಕಾರುಗಳ ಸೀಸ್ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಸೇರಿದಂತೆ 13 ಜನರನ್ನ ವಶಕ್ಕೆ ತೆಗೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ರಾಜರಾಜೇಶ್ವರ ನಗರದ ಪಟ್ಟಣಗೆರೆಯ ಶೆಡ್ನಲ್ಲಿ ಕೊಲೆ ಮಾಡಿದ್ರು ಅನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಆ ಕೊಲೆ ಮಾಡಿದಂಥ ಸ್ಥಳದಲ್ಲಿ ಮತ್ತು ಸುತ್ತಮುತ್ತಲೂ ಕೂಡ ವೆಹಿಕಲ್ಗಳನ್ನು ಬಳಕೆ ಮಾಡಿದ್ರು. ಆ ವೆಹಿಕಲ್ಗಳನ್ನು ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಅಂದರೆ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿರುವಂಥ ವೆಹಿಕಲ್ಗಳ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ನಟ ದರ್ಶನ್ ಬಳಸ್ತಿದ್ದಂಥ ಈ ಜೀಪ್ ಏನಿದೆ, ಈ ಜೀಪ್ 2 ಕಡೆ ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ CCTVಯಲ್ಲೂ ಕೂಡ ಇದು ನೀಟಾಗಿ ದಾಖಲಾಗಿದೆ. ಆ ವಿಡಿಯೋದಲ್ಲೂ ಕೂಡ ಇದೇ ವೆಹಿಕಲ್ ಮೂವ್ಮೆಂಟ್ ಆಗಿರೋದು ಕೂಡ, ಸುತ್ತಮುತ್ತಲೂ ಕೂಡ ಆ ವೆಹಿಕಲ್ನ ಈಗ ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ ಶವನ್ನ ಸಾಗಿಸುವಂಥ ವೆಹಿಕಲ್ ಸ್ಕಾರ್ಪಿಯೋ, ಈ ಸ್ಕಾರ್ಪಿಯೋ ವೆಹಿಕಲ್ನು ಕೂಡ ಸಾಗಿಸಿದ್ರು. ಸೊ ಈ ಸ್ಕಾರ್ಪಿಯೋ ವೆಹಿಕಲ್ನು ಕೂಡ ಈಗ ಸೀಸ್ ಮಾಡಿದ್ದಾರೆ. ಒಟ್ಟು 4 ವೆಹಿಕಲ್ಗಳು, 13 ಜನ ಆರೋಪಿಗಳಿದ್ದಾರೆ, 4 ವೆಹಿಕಲ್ಗಳನ್ನು ಬಳಸಿದ್ರು. ಸೊ ಆ ಬಳಸಿದಂಥ 4 ವಾಹನಗಳಲ್ಲಿ 2 ವಾಹನಗಳನ್ನು ಈಗ ಬಳಕೆ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಒಳಭಾಗದಲ್ಲಿ ಪವಿತ್ರ ಗೌಡ ಅವರು ಬಳಸಿದಂಥ ವ್ಯಾನಿಟಿ ಬ್ಯಾಗ್ ಕೂಡ ಒಳಭಾಗದಲ್ಲಿ ಇದೆ. ನಿಮಗೆ ಮುಂಭಾಗದಲ್ಲಿ ನಿಮಗೆ ಮಧ್ಯದ ಸೀಟ್ ಏನಿದೆ ಅದರ ಕೆಳಭಾಗದಲ್ಲಿ ವ್ಯಾನಿಟಿ ಬ್ಯಾಗ್ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಸ್ಕಾರ್ಪಿಯೋದಲ್ಲಿ ಇವರೆಲ್ಲರೂ ಕೂಡ ಕುಡಿದ ಮತ್ತಿನಲ್ಲಿ ಈ ಕೃತ್ಯ ಮಾಡಿದ್ರ ಅನ್ನೋ ರೀತಿಯಾದಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂದರೆ ದರ್ಶನ್ ಬಳಸ್ತಿದ್ದಂಥ ಈ ಕಾರ್ ಏನಿದೆ, ಕಾರ್ನ ಹಿಂಭಾಗದಲ್ಲಿ ಬಾಟಲ್ ಕೂಡ, ಮಧ್ಯದ ಬಾಟಲ್ ಇರೋದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಡಭಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಹಿಂಬದಿಯಲ್ಲಿ ಬಾಟಲ್ ಇಟ್ಟಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಈ ಘಟನೆ ನಡೆಯುವಂಥದ್ದು, ಒಂದು ಕಾಮೆಂಟ್ ಮಾಡಿದ್ರು, ಅವಾಚ್ಯವಾಗಿ ನಿಂದನೆ ಮಾಡಿದ್ರು, ಬೇಕಾಬಿಟ್ಟಿಯಾಗಿ ಇನ್ಸ್ಟಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ರೇಣುಕಾಸ್ವಾಮಿಯವ್ರನ್ನ ಚಿತ್ರದುರ್ಗದಿಂದ ಕರೆತಂದು ಶೆಡ್ನಲ್ಲಿ ಕೂಡಿ ಹಾಕಿ ಅವ್ರನ್ನ ಕಿಡ್ನಾಪ್ ಮಾಡಿ ಸಾಕಷ್ಟು ಹಲ್ಲೆ ಮಾಡಿ, ಮಾರಣಾಂತಿಕ ಹಲ್ಲೆ ಮಾಡಿದ ನಂತರ ಕೊಲೆ ಮಾಡಿದರು ಅನ್ನುವಂಥ ಗಂಭೀರ ಆರೋಪ ಇರೋದು. ಇದಕ್ಕೆ ಬಳಸಿದಂಥ ಈ 4 ಕಾರುಗಳಲ್ಲಿ 2 ಕಾರುಗಳನ್ನು ಮಾಗಡಿ ರಸ್ತೆಯಲ್ಲಿರುವಂಥ DCP ಆಫೀಸ್ನ ಹಿಂಭಾಗದಲ್ಲಿ ಈ 2 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ. ಏನೇ ಆಗಲಿ, ಒಬ್ಬ ಅಮಾಯಕ ವ್ಯಕ್ತಿಯ ಮೇಲೆ ಅಭಿಮಾನ ಇದೆ ಅನ್ನೋ ಕಾರಣಕ್ಕಾಗಿ ತೀರಾ ಅತಿಯಾದಂಥ ಅಭಿಮಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೂ ಮತ್ತೇನು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಕಿಡ್ನಾಪ್ ಮಾಡೋದ್ರ ಜೊತೆಗೆ ಹಲ್ಲೆ ಮಾಡೋದ್ರ ಜೊತೆಗೆ ಸಾಯಿಸುವಂಥ ಕೆಲಸವನ್ನು ಕೂಡ ಯಾರಿಗೂ ಕೂಡ ಇದು ನಿಜವಾಗ್ಲೂ ಕೂಡ ಆಗೋದಿಲ್ಲ. ಪೊಲೀಸರಿಗೆ ಗಮನಕ್ಕೆ ತರಬಹುದಾಗಿತ್ತು, ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ಕಾನೂನನ್ನೇ ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ದರ್ಶನ್ ಮತ್ತು ಅವರ 13 ಜನರ ತಂಡ ಮಾಡಿದೆಯಾ ಅನ್ನುವಂಥ ಆರೋಪ ಏನಿದೆ, ಈ ಆರೋಪ ನಿಜವಾಗ್ಲೂ ಕೂಡ ಅದು ಸತ್ಯ ಆಗಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ರಾಜ್ಯದ ಜನರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18.